ಎಷ್ಟೋ ಬಾರಿ ನಮಗೆ ಹಲವಾರು ಸಮಸ್ಯೆಗಳು ಬಂದು ಹೋಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಮಾಡಿಕೊಳ್ಳುವಂತಹ ಶತ್ರುವಿನ ಕಾಟ ಅಥವಾ ಯಾರೋ ನಮಗೆ ಬಂದು ಸುಮ್ಮನೆ ಆದರೂ ಹಿಂಸೆ ಕೊಡ್ತಾ ಇರ್ತಾರೆ ಅಥವಾ ನಮ್ಮದು ಏನೂ ತಪ್ಪಿರಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಮಾಡುವಂತಹ ಪರಿಹಾರ ಇದು. ಯಾವುದೇ ರೀತಿಯ ಖರ್ಚುಗಳಿಲ್ಲ. ಇದನ್ನು ನೀವು ನಿಮ್ಮ ಮನೆಯಲ್ಲೇ ಇದ್ದುಕೊಂಡು ನೀವು ಮಾಡ್ಬೋದು. ಯಾಕಂದರೆ ನೋಡಿ, ಪ್ರತಿ ಬಾರಿ ಕೆಲಸದ ಜಾಗದಲ್ಲಾಗಿರ್ಬೋದು, ಮನೆ ಅಕ್ಕಪಕ್ಕ ಆಗಿರ್ಬೋದು, ಹೀಗೆ ನಮಗೆ ಹಲವಾರು ಕಡೆ ನಮಗೆ ತೊಂದರೆ ಕೊಡೋರು ಇರ್ತಾರೆ. ಯಾಕೆ ಅಂತಂದರೆ ನಾನು ಪ್ರತಿ ಬಾರಿ ಹೇಳ್ತಿರ್ತೀನಿ, ನಮ್ಮ ಏಳಿಗೆಯನ್ನು ಸಹಿಸೋಕ್ಕಾಗದೇ ಇರೋರು ಅಥವಾ ನಮ್ಮ ಸೌಂದರ್ಯವನ್ನು ನೋಡಿ ಅಥವಾ ನಮ್ಮಲ್ಲಿರೋ ಹಣ ಆಸ್ತಿ ಈ ಥರ ಎಲ್ಲ ಸುಮ್ಮನೆ ಆದರೂ ತೊಂದರೆ ಕೊಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ನೀವು ಮಾಡುವಂತಹ ಪರಿಹಾರಗಳು ಪ್ರಿಯ ವೀಕ್ಷಕರೇ ಏನು ಅಂತಂದರೆ, ಶನಿವಾರದ ದಿನ ಅಂದರೆ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕಾಗಿರುವಂಥದ್ದು ಶನಿವಾರದ ದಿನ ಶನಿ ಹೋರೆ ಅಂತಲೇ ಬರುತ್ತೆ. ನೀವು ಹಿಂದಿನ 1-2 ದಿನ ಮುಂಚಿತವಾಗ್ಲೇ ಹೋಗಿ ನೀವು ನೋಡ್ಕೋಬೇಕಾಗುತ್ತೆ. ಏನು ಅಂತಂದರೆ, ಮಧುರಂಗಿ ಅಥವಾ ಮೆಹಂದಿ ಕೈಗೆ ಹಾಕ್ತೀವಲ್ಲ ನಾವು, ಮೆಹಂದಿ ಅಥವಾ ಮಧುರಂಗಿ ಅದು ಎಲ್ಲಿ ಇರ್ತದೆ ಅಂತ ಹೇಳ್ಬಿಟ್ಟು ನೀವು ಹೋಗಿ ನೋಡ್ಕೋಬೇಕಾಗುತ್ತೆ. ನೋಡಿಕೊಂಡು ಬಂದು ನೀವೇನು ಮಾಡಬೇಕು, ಗುರುವಾರ ಆಗಿರ್ಬೋದು ಅಥವಾ ಶುಕ್ರವಾರ ಆಗಿರ್ಬೋದು, ನೀವು ಹೋಗಿ ನೋಡ್ಕೊಂಡು ಬರಬೇಕಾಗುತ್ತೆ. ಆ ನಂತರದಲ್ಲಿ ನೀವು ಶನಿವಾರದ ಶನಿ ಹೋರೆ ಅಂತಲೇ ಹೇಳ್ತೀವಿ. ಶನಿವಾರ ಬಂದು ಶನಿ ಹೋರೆ ಬರುವಂಥದ್ದು 6ರಿಂದ 7 ಗಂಟೆಯವರೆಗೆ ಬೆಳಿಗ್ಗೆ ಶನಿಯ ಹೋರೆ ಇರುತ್ತೆ. ಆ ಸಮಯದಲ್ಲಿ ಎದ್ದು ನೀವು ನಿಮ್ಮ ಕುಲದೇವರಿಗೆ ನಮಸ್ಕಾರ ಮಾಡಿ, ಮನೆ ದೇವರಿಗೆ ನಮಸ್ಕಾರ ಮಾಡಿ, ಯಾರ ಜೊತೆನೂ ಮಾತಾಡಬೇಡಿ. ಮಾತನಾಡದೆ ನಿಮ್ಮ ಮನಸ್ಸಿಗೆ ಹೇಳ್ಕೋಬೇಕು ಏನಂತ ಹೇಳ್ಬಿಟ್ಟು, ನಾನೀಗ ಯಾವ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ ಆ ಕಾರ್ಯ ನನಗೆ ಸಫಲತೆ ಆಗಲಿ, ನನಗೆ ಯಾವುದೇ ರೀತಿಯ ತೊಂದರೆಗಳು ಆಗಬಾರ್ದು ಅಂತ ಹೇಳಿಬಿಟ್ಟು ಹೊರಡುವ ಮುನ್ನ ನೀವೇನು ಮಾಡಬೇಕು, ಮನಸ್ಸಿನಲ್ಲಿ ಕೇಳ್ಕೋಬೇಕಾಗುತ್ತೆ. ಕೇಳ್ಕೊಂಡು ಏನು ಮಾಡಬೇಕು ಅಂತಂದರೆ, ಒಂದು ಚೆನ್ನಾಗಿರುವಂತಹ ಕತ್ತಿ ಅಥವಾ ಏನು ಹೇಳ್ತೀವಿ ಮಚ್ಚು ಅಂತ ನಾವು ಏನು ಹೇಳ್ತೀವಿ ಅದನ್ನು ತಗೋಬೇಕಾಗುತ್ತೆ. ನೀವು ಹಿಂದಿನ ದಿನವೇ ಮೆಹಂದಿ ಗಿಡ ಅಥವಾ ಮಧುರಂಗಿ ಗಿಡ ಅಂತ ನಾವು ಏನು ಹೇಳ್ತೀವಿ, ಅದು ಏನು ಚಿಕ್ಕದು ಗಿಡ ಇರ್ತದೆ, ಅದನ್ನು ನೀವು ನೋಡ್ಕೊಂಬಂದಿರಬೇಕು. ನೇರವಾಗಿ ಹೋಗ್ಬಿಟ್ಟು ನೀವೇನು ಮಾಡಬೇಕು, ಇಲ್ಲಿಂದ ಹೋಗಬೇಕಾದ್ರೆ ಯಾರ ಜೊತೆನೂ ಮಾತಾಡೋಕ್ಕೆ ಹೋಗಬೇಡಿ. ಅದು ನೀವು ಬೆಳಿಗ್ಗೆ ಹೇಳಿದೆ 6 ಗಂಟೆಯಿಂದ 7 ಗಂಟೆ ಒಳಗಡೆಗೆ ನೀವು ಆ ಪರಿಹಾರವನ್ನು ನೀವು ಮಾಡ್ಕೋಬೇಕು. ಅಂದರೆ ಮೆಹಂದಿಯ ಒಂದು ಏನು ರೆಂಬೆ ಅಂತ ನಾವೇನು ಹೇಳ್ತೀವಿ ಅದನ್ನು ನಾವು ಕಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ನೇರವಾಗಿ ಇಲ್ಲಿಂದ ಅಂದರೆ ನೀವು ಇಲ್ಲಿಂದ ಮನೆಯಿಂದ ಬಿಡಬೇಕಾದ್ರೆ 5 ಗಂಟೆ 5:15 ಬಿಟ್ಬಿಡಿ. 6ರಿಂದ 7 ಗಂಟೆ ಅಷ್ಟರೊಳಗಡೆ ನೀವು ಇದನ್ನು ಮುಗಿಸ್ಬೇಕು. ಯಾರ ಜೊತೆನೂ ಮಾತಾಡಬೇಡಿ. ಮಾತಾಡೋದು ಏನು ಮಾಡಬೇಕು, ಚೆನ್ನಾಗಿ ಒಂದು ಅರ್ಧ ಇಂಚು ಬರುವಂಗೆ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ, ಒಂದು ಮೆಹಂದಿಯ ಕುಚ್ಚು ಅಥವಾ ಮೆಹಂದಿಯ ಕಡ್ಡಿ ಅಂತ ನಾವೇನು ಹೇಳ್ತೀವಿ ಅದನ್ನು ನೀವು ಕಟ್ ಮಾಡಿಕೊಂಡು ತರಬೇಕಾಗುತ್ತೆ. ಕಟ್ ಮಾಡಿ ತರಬೇಕಾದ್ರೆ ನೀವೇನು ಮಾಡಬೇಕು, ಒಂದೇ ಒಂದು ಏಟು ಹಾಕಬೇಕು. ಅದಕ್ಕೆ 28 ಬಾರಿ ಏಟು ಹಾಕಬಾರ್ದು. ಕೆಲವರು 2 ಸತಿ 3 ಸತಿ ಆ ಥರ ಎಲ್ಲ ಮಾಡ್ತಾರೆ. ದಯವಿಟ್ಟು 2-3 ಸತಿ ಏಟು ಹಾಕಬಾರ್ದು. ಅದನ್ನು ತೊಗೊಂಡು ಬರಬೇಕಾದ್ರೆ ನೀವು ಮನಸಾರೆ ಅದ್ರ ಜೊತೆ ಮಾತಾಡಬೇಕು. ಇದಕ್ಕೆ ಯಾವುದೇ ರೀತಿಯ ಏನು ನಾವು ಹೇಳ್ತೀವಿ ಶಾಪ ನಿವೃತ್ತಿ ಮಾಡಬೇಕಾ ಅಂತ. ಯಾಕಂದರೆ ಕೆಲವರಲ್ಲಿ ಇರ್ತದೆ, ಕೆಲವೊಂದೊಂದು ಗಿಡಮೂಲಿಕೆಗೆ ಅಥವಾ ಕೆಲವೊಂದೊಂದು ಯಂತ್ರ ಮಂತ್ರ ತಂತ್ರಗಳಿಗೆ ಶಾಪ ನಿವೃತ್ತಿ ಮಾಡುವಂತಹ ಕ್ರಮ ಇದೆ ಪ್ರಿಯ ವೀಕ್ಷಕರೇ. ಆದರೆ ಈ ಪರಿಹಾರಕ್ಕೆ ಯಾವುದೇ ರೀತಿಯ ಶಾಪ ವಿಮೋಚನೆ ಮಾಡುವಂಥದ್ದು ಅಥವಾ ಶಾಪ ನಿವೃತ್ತಿ ಮಾಡುವಂತಹ ಅವಶ್ಯಕತೆ ಇಲ್ಲ. ನೀವು ಆ ಕುಚ್ಚನ್ನು ಅಥವಾ ಆ ಕಡ್ಡಿಯನ್ನು ನೀವು ತರಬೇಕಾದ್ರೆ ಅಂದರೆ ಒಂದೇ ಒಂದು ಏಟಲ್ಲಿ ನೀವು ಒಡೆದ್ಬಿಟ್ಟು ತೊಗೊಂಡು ಬರಬೇಕು. ತೊಗೊಂಡು ಬಂದಮೇಲೆ ಏನು ಮಾಡಬೇಕು, ನಿಮ್ಮ ಮನೆಯಲ್ಲಿ ತೊಗೊಂಡು ಬಂದು ನೇರವಾಗಿ ಅಂದರೆ ನೀವು ಯಾರ ಜೊತೆನೂ ಮಾತಾಡದೆ ಡೈರೆಕ್ಟಾಗಿ ನಿಮ್ಮ ಮನೆಗೇ ನೀವು ಬರಬೇಕು. ಬಂದ್ಬಿಟ್ಟು ಏನು ಮಾಡಬೇಕು, ಒಂದು ಮಂತ್ರವನ್ನು ನಾನು ಹೇಳ್ತೀನಿ. ನಿಮಗೆ ಅವರ ಹೆಸರು ಗೊತ್ತಿದ್ದರೆ ಓಕೆ, ಯಾರಿಗೆ. ಆದರೆ ನಾನು ಹೇಳ್ತಿರುವಂಥ ಪರಿಹಾರ ನಿಮ್ಮ ಕಡೆ ಯಾವುದೇ ರೀತಿಯ ತಪ್ಪುಗಳು ಇರಬಾರ್ದು. ತಪ್ಪುಗಳು ಇಲ್ಲದೇ ಇದ್ದಾಗ ಮಾತ್ರ ಮಾಡಿ. ನಿಮ್ಮ ತಪ್ಪು ಇದ್ದು ನೀವು ಮಾಡೋಕ್ಕೋಯ್ತು ಅಂದರೆ ಇದು ನಿಮಗೆ ರಿವರ್ಸ್ ಆಗುತ್ತೆ. ಇದು ಡೆಫಿನೆಟಾಗಿ 100ಗೆ 100% ಪ್ರಿಯ ವೀಕ್ಷಕರೇ, ನಿಮ್ಮ ತಪ್ಪು ಯಾವುದೂ ಇರಬಾರ್ದು. ಇಲ್ಲೊಂದು ಮಂತ್ರವನ್ನು ಹೇಳ್ತೀನಿ, ಜೊತೆಗೆ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಹಾಕ್ತೀನಿ. ಸೊ ಹಾಗಾಗಿ ಯಾರಿಗಾದರೂ ಈ ವಿಡಿಯೋನ ಹಲವಾರು ಜನಕ್ಕೆ ಶೇರ್ ಮಾಡಿ, ಇಷ್ಟು ಜನ ತೊಂದರೆಯಲ್ಲಿರ್ತಾರಲ್ಲ ಅಂಥವರಿಗೆ. ಮಂತ್ರ ಬಂದು ಓಂ ರೀಂ ಇನ್ನರ್ ಅಂತಂದರೆ ಆ ವ್ಯಕ್ತಿಯ ಹೆಸರನ್ನ ನೀವು ಹೇಳಬೇಕು. ಆ ವ್ಯಕ್ತಿಯ ಹೆಸರು ಗೊತ್ತಿದ್ದರೆ ಹೆಸರು ಹೇಳಿ, ಇಲ್ಲದಿದ್ದರೆ ಹೆಸರು ಹೇಳೋ ಅವಶ್ಯಕತೆ ಇಲ್ಲ. ಸ್ತಂಭಯ ಹೂಂ ಪಟ್ ಶಿವ ಅಂತ ನೀವು ಹೇಳಬೇಕು. ಎಷ್ಟು ಬಾರಿ ಹೇಳಬೇಕು ಅಂತಂದರೆ 54 ಬಾರಿ ನೀವು ಹೇಳಬೇಕು. ಹೆಸರು ಗೊತ್ತಿದ್ದರೆ ಹೇಳಿ, ಇಲ್ಲದಿದ್ದರೆ ಬೇಡ. ಜೊತೆಗೆ ನೀವೇನು ಮಾಡಬೇಕು, ಕೆಲವೊಂದೊಂದು ಸತಿ ಹಲವಾರು ಜನ ನಮಗೆ ತೊಂದರೆ ಕೊಡ್ತಿರ್ತಾರೆ. ಅಂತಹ ಸಂದರ್ಭದಲ್ಲಿ ಸಕಲ ಶತ್ರುಗಳು ಸ್ತಂಭಾಯ ಹೂಂ ಪಟ್ ಶಿವ
ಸಕಲ ಶತ್ರುಗಳು ಸ್ತಂಭಾಯ ಹೂಂ ಪಟ್ ಶಿವ ಅಂತ ಹೇಳಿಬಿಟ್ಟು 54 ಬಾರಿ ನೀವು ಪಠನೆ ಮಾಡಬೇಕಾಗುತ್ತೆ. ಆ ನಂತರ ಅಂದರೆ ಆ ಮೆಹಂದಿಯ ಕಡ್ಡಿ ಅಥವಾ ಅದು ಕುಚ್ಚು ನಾವೇನು ತಂದಿರ್ತೀವಿ ಅದನ್ನು ನೀವು ಅದಕ್ಕೆ ಹೇಳಿಕೊಂಡು ಪಠನೆ ಮಾಡಬೇಕಾಗುತ್ತೆ. ಆ ನಂತರದಲ್ಲಿ ನೀವೇನು ಮಾಡಬೇಕು ಅಂದರೆ ಒಂದು ಶುದ್ಧವಾದ ಒಂದು ಪಾತ್ರೆಯನ್ನು ತಗೊಳ್ಳಿ. ಆ ಪಾತ್ರೆಗೆ ನೀವು ಸ್ವಲ್ಪ ಕುಂಕುಮವನ್ನು ಹಾಕಿ ನೀರಿನಲ್ಲಿ ಇಟ್ಬಿಡಬೇಕು. 6 ಗಂಟೆಯಿಂದ 7 ಗಂಟೆ ಒಳಗಡೆ ಹೋಗಿ ತೊಗೊಂಡು ಬಂದರು ಈ ಪರಿಹಾರವನ್ನು ನೀವು ಮಾಡಿಕೊಂಡ್ರಿ. ಅದು ನೀವು 10 ಗಂಟೆ ಆಗಿರ್ಬೋದು, 11 ಗಂಟೆ ಆಗಿರ್ಬೋದು. ಆ ಸಮಯದಲ್ಲಿ ಇವೆಲ್ಲ ಮಾಡಿದ್ದೀರಿ ಅಂತ ಅಂದ್ಕೊಳ್ಳಿ. ಆ ನಂತರದಲ್ಲಿ ಮತ್ತೆ ಮಧ್ಯಾಹ್ನ ಮತ್ತೆ ಶನಿ ಹೋರೆ ಬರುತ್ತೆ. ಅದಕ್ಕಿಂತ ಮುಂಚಿತವಾಗಿ 11:30, 12:30, 1 ಗಂಟೆ ಅಷ್ಟರೊಳಗಡೆಗೆ ನೀವೇನು ಮಾಡಬೇಕು, ಕುಂಕುಮದ ನೀರಿನಲ್ಲಿ ಆ ಕಡ್ಡಿಯನ್ನು ನೆನೆಸಬೇಕು. ಆ ನಂತರದಲ್ಲಿ ಮಧ್ಯಾಹ್ನ 1:28 ಅಥವಾ 1:15 2:30 ಒಳಗಡೆಗೆ ನೀವೇನು ಮಾಡಬೇಕು, ಮತ್ತೆ ಶನಿ ಹೋರೆ ಅಂತ ಬರ್ತದೆ. ಆ ಶನಿ ಹೋರೆ ಅಂತ ಬಂದಾಗ ನಾವು ಕಪ್ಪು ನೂಲನ್ನು ನೀವು ತೊಗೋಬೇಕಾಗುತ್ತೆ. ಅದು ಕೆಂಪು ಬಿಳಿ ಆ ಥರ ಮಿಶ್ರಿತ ಇರಬಾರ್ದು, ಕಪ್ಪು ನೂಲೇ ಸಿಗುತ್ತೆ ನಮಗೆ. ಅದನ್ನು ನೀವೇನು ಮಾಡಬೇಕು, ಇಲ್ಲೊಂದು ನಾನು ತೋರಿಸ್ತಾ ಇದ್ದೀನಿ ಕುಚ್ಚು ಅಂತ ಅಂದ್ಕೊಳ್ಳಿ, ಮೆಹಂದಿ ಗಿಡದ ಕುಚ್ಚು. ಅದಕ್ಕೆ ಕ್ಲೀನಾಗಿ ನೀವು ಆ ಬಳ್ಳಿಗೆ ಸುತ್ತಬೇಕು. ಸುತ್ತಿದ ನಂತರ ಮತ್ತೆ 54 ಬಾರಿ ನೀವು ಅಂದರೆ 54 ಬಾರಿ ಅದನ್ನು ಸುತ್ತಬೇಕು. ಯಾವುದನ್ನು, ಆ ಮೆಹಂದಿ ಕಡ್ಡಿ ಏನಿದೆ ಅದಕ್ಕೆ ನೀವು ಸುತ್ತಬೇಕು. ನಿಮ್ಮ ಮನಸಾರೆ ಆ ತೊಂದರೆಯನ್ನು ಹೇಳಿಕೊಂಡು, ಯಾರು ನಿಮಗೆ ತೊಂದರೆ ಮಾಡ್ತಾ ಇದ್ದಾರೆ ಅವರು ಅಂದರೆ ಅವರ ಬಾಯಿ ಅಥವಾ ಅವರು ನಮಗೆ ತೊಂದರೆ ಕೊಡದೆ ಇರುವ ರೀತಿಯಲ್ಲಿ ಸ್ತಂಭನ ಅಂತಂದರೆ ನಿಲ್ಲಿಸೋದು, ಅವರು ಮಾಡುವಂಥ ತೊಂದರೆಗಳನ್ನ ನಾವು ಇಲ್ಲಿಂದನೇ ನಿಲ್ಲಿಸುವಂಥದ್ದು ಅಂತ ಹೇಳ್ಬಿಟ್ಟು. ಹಾಗೆಯೇ ಬಂದು ನಿಮ್ಮ ಮನೆಯ ಅಂದರೆ ನಿಮ್ಮ ಮನೆ ಮುಂದುಗಡೆ ಅಥವಾ ಏನು ಮಧ್ಯಭಾಗ ಅಂದರೆ ನಿಮ್ಮ ಮನೆ ಇಲ್ಲಿರುತ್ತೆ, ಒಂದು ಸೈಡಲ್ಲಿ ಜಾಗ ಇರುತ್ತೆ, ಆ ಕಡೆ ಸೈಡಲ್ಲಿ ಜಾಗ ಇರುತ್ತೆ, ಅಥವಾ ಮನೆಯ ಹೊರಗಡೆ ಇರುತ್ತೆ, ಮನೆಯ ಹಿತ್ತಲಲ್ಲಿ ಇರ್ತದೆ ಅಂಥ ಕಡೆ ಒಂದು ಅರ್ಧ ಅಡಿ ಗುಂಡಿ ತೋಡಿ, ಅಂದರೆ ಈ ಕುಚ್ಚು ಅಂತ ಅಂದ್ಕೊಳ್ಳಿ, ಅದನ್ನು ಎಷ್ಟು ಹೂತು ಹಾಕಬೇಕೋ ಅಷ್ಟು ಹೂತು ಹಾಕೋಕ್ಕೆ ಜಾಗ ಸಿಗುತ್ತೆ. ಅದನ್ನು ನೀವು ಹಾಕಿಬಿಟ್ಟು ಮಣ್ಣನ್ನು ನೀವು ಮುಚ್ಚಿಬಿಟ್ಟು ಅಲ್ಲಿ ಒಂದು ಮಂತ್ರವನ್ನು ಜಪಿಸ್ಬೇಕಾಗುತ್ತೆ. ಪ್ರಿಯ ವೀಕ್ಷಕರೇ, ಆ ಮಂತ್ರ ಯಾವತ್ತು ಅಂತಂದರೆ ಇದು ಬಂದು ಉಚ್ಚಾಟನ ಮಂತ್ರ ಆಗಿರುತ್ತೆ. ಆ ಮಂತ್ರ ಬಂದು ಓಂ ರೀಂ ಇನ್ನಾರ್ ಉಚ್ಚಾಟಾಯ ಹುಂ ಪಟ್ ಸ್ವಾಹ ಅಂತ ಹೇಳಬೇಕು. ಇದು ಆ ವ್ಯಕ್ತಿಯ ಹೆಸರು ಗೊತ್ತಿದ್ದರೆ ಆ ವ್ಯಕ್ತಿಯ ಹೆಸರು ಸೇರಿಸ್ಕೊಳ್ಳಿ, ಇಲ್ಲದಿದ್ದರೆ ವ್ಯಕ್ತಿಯ ಹೆಸರು ಗೊತ್ತಿಲ್ಲದಿದ್ದರೆ ಸಕಲ ಶತ್ರುಗಳು ಅಂತಲೇ ಹೇಳಿಕೊಂಡು ನೀವು ಹೇಳಬೇಕಾಗುತ್ತೆ. ಈ ಮಂತ್ರವನ್ನು ನೀವು 108 ಬಾರಿ ಜಪಿಸ್ಬೇಕು. ಎಲ್ಲಿ ಜಪಿಸ್ಬೇಕು, ಆ ಮಣ್ಣನ್ನು ನೀವು ಗುಂಡಿ ತೋಡಿರ್ತೀರಲ್ಲ, ಅದನ್ನು ನೀವು ಮೆಹಂದಿ ಕಡ್ಡಿನ ನಾವು ಅಲ್ಲಿ ಹಾಕಿರ್ತೀವಲ್ಲ ಅಲ್ಲಿ ನೀವು ಜಪಿಸ್ಬಿಟ್ಟು ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ಮಣ್ಣನ್ನು ಹಾಕಬೇಕಾಗುತ್ತೆ. ಆ ನಂತರದಲ್ಲಿ ನೀವೇನು ಮಾಡಬೇಕು, ಅಲ್ಲಿ ಹಾಕಿದ ನಂತರ ಒಂದು ಗಂಧದ ಕಡ್ಡಿಯನ್ನು ತಗೊಳ್ಳಿ. ಗಂಧದ ಕಡ್ಡಿ ಯಾವ ಜಾಗದಲ್ಲಿ ನೀವು ಆ ಕಡ್ಡಿಯನ್ನು ಊತಾಕಿರ್ತೀರಿ ಅಲ್ಲಿಗೆ ಒಂದು ಮಂಗಳಾರತಿಯನ್ನು ಮಾಡಿ, ಊದು ಕಡ್ಡಿ ಹಚ್ಚಿ, ಅಂದರೆ ಊದು ಕಡ್ಡಿ ಬೆಳಿಗ್ಗೆ, ಆ ನಂತರದಲ್ಲಿ ಒಂದು ಮಂಗಳಾರತಿ ಮಾಡಿ, ಕೊನೆಯಲ್ಲಿ 2 ಬಾಳೆಹಣ್ಣು ಮತ್ತು ಒಂಚೂರು ಕಡಲೆಪುರಿಯನ್ನು ಇಟ್ಬಿಟ್ಟು ನೀವು ಏನು ಮಾಡಬೇಕು ಅಂತಂದರೆ ಬರಬೇಕಾಗುತ್ತೆ ಅಂದರೆ ಮನೆಯ ಹೊರಗಡೆಯಿಂದ ನೀವು ಮನೆಯ ಒಳಗಡೆ ನೀವು ಬರಬೇಕಾಗುತ್ತೆ. ಪ್ರಿಯ ವೀಕ್ಷಕರೇ, ಆ ನಂತರದಲ್ಲಿ ನೀವು ಯಾವಾಗ ಈ ಮಂತ್ರ ಜಪ ಮಾಡಿ ಇದಾಗಿರ್ತೀರಿ ಅಥವಾ 108 ಬಾರಿ ನೀವು ಜಪಿಸಿರ್ತೀರಲ್ಲ, ಅದಾದ ಸ್ವಲ್ಪ ದಿನಗಳಲ್ಲೇ ನಿಜವಾಗಲೂ ನಿಮಗೆ ಅವರು ತೊಂದರೆ ಕೊಟ್ಟಿದ್ದೇ ಆಗಿತ್ತು ಅಂತಂದರೆ, ನಿಮ್ಮದೇ ಯಾವುದೇ ತಪ್ಪುಗಳಿಲ್ಲದಿದ್ದರೆ ಆ ವ್ಯಕ್ತಿನೇ ಬಂದು ನಿಮಗೆ ತಪ್ಪಾಯಿತು ಕ್ಷಮೆ ಕೊಡು ಅಂತೇಳಿ ನಿಮಗೆ ಕಾಲು ಮುಗಿಯುವಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಇದು ಶತಸಿದ್ಧ ವೀಕ್ಷಕರೇ. ಆ ನಂತರದಲ್ಲಿ ಅವರು ಬಂದು ಹೋದ ಮೇಲೆ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಮತ್ತೆ ಅದೇ ರೀತಿಯಾಗಿ ಮತ್ತೆ 2 ಬಾಳೆಹಣ್ಣು ಕಡಲೆಪುರಿನ ನೀವೇನು ಮಾಡಬೇಕು, ತೆಗೆದುಬಿಟ್ಟು, ಅಂದರೆ ಆ ಕಡ್ಡಿ ಏನಿದೆ ಅವರು ಬಂದು ಹೋದ ಮೇಲೆ ಆ ಕಡ್ಡಿಯನ್ನು ನೀವು ತೆಗಿಬೇಕಾಗುತ್ತೆ. ತೆಗೆದು ಮತ್ತೆ ಅದೇ ಇದಕ್ಕೆ ಕಡಲೆಪುರಿ ಜೊತೆಗೆ ಬಾಳೆಹಣ್ಣು ಅಥವಾ ಏನು ಹೇಳ್ತೀವಿ 1-2 ಸಿಹಿ ಪದಾರ್ಥಗಳನ್ನು ನೈವೇದ್ಯ ಮಾಡಿಬಿಟ್ಟು, ಆನಂತರ ಅದು ನೀವು ಇಟ್ಟಿರುವ ಜಾಗದಿಂದ ಎಡಭಾಗಕ್ಕೇ ಈ ನೈವೇದ್ಯವನ್ನು ನೀವು ಇಡಬೇಕಾಗುತ್ತೆ. ಆ ನಂತರದಲ್ಲಿ ನೀವು ಮತ್ತೆ ನಿಮ್ಮ ಮನೆಯೊಳಗಡೆ ಬಂದುಬಿಟ್ಟು ಕೈಕಾಲು ಮುಖವನ್ನು ತೊಳೆದು ನಾವೇನು ಹೇಳ್ತೀವಿ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ನೀರನ್ನು ಕುಡ್ಕೋಬೇಕಾಗುತ್ತೆ. ಸೊ ಇದು ಬಂದುಬಿಟ್ಟು ಸ್ತಂಭನ ಪ್ರಯೋಗ ಅಂತಲೇ ನಾವು ಹೇಳ್ತೀವಿ.
ಯಾರ ಕಾಟನೂ ನಮಗೆ ಬೇಡ, ನಾವು ನೆಮ್ಮದಿಯಾಗಿರಬೇಕು. ನಾನು ಚೆನ್ನಾಗಿದ್ದೀನಿ, ನಾನು ಯಾರ ಸವಾಸಕ್ಕೆ ಹೋಗ್ತಾ ಇಲ್ಲ, ಆದರೂ ನನಗೆ ತೊಂದರೆ ಕೊಡ್ತಾ ಇದ್ದಾರೆ, ಸುಮ್ಮನೆ ಆದರೂ ತೊಂದರೆ ಕೊಡ್ತಾ ಇದ್ದಾರೆ. ಕೆಲಸದ ಜಾಗದಲ್ಲಾಗಿರ್ಬೋದು, ವ್ಯಾಪಾರ ಸ್ಥಳಗಳಲ್ಲಾಗಿರ್ಬೋದು, ಅಥವಾ ನಾವು ಕೆಲಸ ಮಾಡೋ ಆಫೀಸ್ ಆಗಿರ್ಬೋದು, ಫ್ಯಾಕ್ಟ್ರಿ ಆಗಿರ್ಬೋದು, ಹಾಸ್ಪಿಟ್ಲ್ ಆಗಿರ್ಬೋದು, ಎಲ್ಲೇ ಒಂದು ಉನ್ನತ ಅಧಿಕಾರಿಗಳು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಅಥವಾ ನಮಗಿಂತ ಕೆಳಗಿನವರು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದಾಗ, ನೀವು ಇಂಥ ಪರಿಹಾರಗಳನ್ನ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಮೊರೆ ಹೋಗದೆ ನೀವು ನಿಮ್ಮ ಕೈಯಾರೆ ನಿಮ್ಮ ಸ್ವಂತ ಒಂದು ಎಫರ್ಟ್ ಹಾಕಿ ನೀವು ಮಾಡ್ಬೋದು ಪ್ರಿಯ ವೀಕ್ಷಕರೇ. ಹಾಗಾಗಿ ಮೊದಲನೇ ಬಾರಿಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ಈ ಕೊಡುವಂತಹ ವಿಚಾರ ಅತ್ಯಂತ ಸರಳವಾಗಿರುವಂಥದ್ದು ಮತ್ತು ಸೂಕ್ತವಾಗಿರುವಂತಹ ವಿಚಾರಗಳನ್ನು ಕೊಡ್ತಾ ಇದ್ದೀನಿ. ಹಾಗೆಯೇ ಈ ವಿಡಿಯೋ ನಿಮಗೆಷ್ಟು ಅವಶ್ಯಕತೆ ಇದೆಯೋ ಅದೇ ರೀತಿ ಇನ್ನೂ ಹಲವಾರು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು.